ಸಿದ್ದೇಶ್ವರಪ್ಪಳ ತತ್ವನ ತಲೆ ಮೇಲೆ ಹೊತ್ತು ನಾವು ಎಷ್ಟು ತಿರುಗ್ತೀವಿ ಜಗತ್ತಿನ ತುಂಬ, ಅವ್ರನ್ನ ಎಷ್ಟು ಬೆಳೆಸ್ತೀವಿ ಅಷ್ಟು ನಾವು ಮುಕ್ತರಾಗ್ತೀವಿ ಅಂತ ಹೇಳೋದ್ರೊಂದಿಗೆ ಅಪ್ಪಗಳು ಈ ಊರನ್ನು ಪಾವನ ಮಾಡಿದರು. ಆಗಲೊಂದು ಮಾತನ್ನು ಹೇಳ್ತಿದ್ರು ಸೋಮಣ್ಣ, ಇಲ್ಲಿವರೆಗೆ 85 ವರ್ಷ ಬುದ್ಧಿಜಿಯವರು ಮಾತಾಡಿದರು, ಬಿಜ್ಜರಿಗೆ ಮೌನ ಇತ್ತು, ಇಂದಿನಿಂದ ಅವ್ರ ಮೌನ ಆದರೂ ಇನ್ನು ಬಿಜ್ಜರಿಗೆ ಮಾತಾಡ್ತದೆ, ಇನ್ನು ಜಗತ್ತಿಗೆ ಕೇಳ ಇಡೀ ಜಗತ್ತೇ ಕೇಳುವಂಗ ಇದಾಗ ಇಲ್ಲಿ ಧ್ವನಿ ಹೊರಡಬೇಕು ಅಂತ ಶಕ್ತಿ ನೋಡ್ರಿ. ನಮ್ಮ ಮಕ್ಕಳು ಇವರೇ ನಮ್ಮ ಆಸ್ತಿ, ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಅವರೇ ನಮ್ಮ ಆಸ್ತಿ ಆಗಬೇಕು, ಆ ರೀತಿ ಬೆಳೆಸೋಣ ಅಂತ ಹೇಳೋದ್ರೊಂದಿಗೆ ಕೊನೆಯದಾಗಿ ಅಪ್ಪಗಳು ಒಂದು ಸಂದೇಶ ನಿಮ್ಗೆ ಹೇಳಿ ಮುಗಿಸ್ತೀನಿ. ಇಲ್ಲೆಲ್ಲ ದೊಡ್ಡವರು ಕೂತಿದ್ದಾರೆ, ನನ್ನ ಬಗ್ಗೆ ಭಾಳ ವರ್ಣ ಮಾಡಿದರು ಬೀಳೂರು ಶ್ರೀಗಳು. ನನಗೊಂದು ಪುಸ್ತಕ, ಒಂದು ಪತ್ರ ಬರೆಯಕ್ಕೆ ಬರ್ತಿರ್ಲಿಲ್ಲ, ನನ್ನ ಕೈ ಹಿಡಿದು 100 ಪುಸ್ತಕ ಬರೆಸಿದ್ರು ಅಪ್ಪಗಳು. ಒಬ್ಬ ಎಂಥದ್ದು ಪವಾಡದು ನನ್ನಿಂದ ಒಂದು ಪತ್ರ ಬರೆಯಕ್ಕೆ ಬರ್ತಿರ್ಲಿಲ್ಲ, ಅವ್ರ ಕೈ ಹಿಡಿದ ಹಿಂಗಂತ ಕೂಸುಗಳಿಗೆ ತುತ್ತು ಮಾಡಿ ಉಣಿಸಿದ್ರು. ಏನೋ ಒಂದು ಅಪ್ಪವ್ರ ಆಶೀರ್ವಾದ ಆಯಿತು. ಆದ್ರೆ ಒಂದು ಮಾತು ನಿಮ್ಗೆ ಗೊತ್ತಿರಲಿ, ಈ ಜಗತ್ತಿಗೆ ನಾವು ಬಂದಿದ್ದು ಆನಂದವಾಗಿರ್ಲಿಕ್ಕೆ, ಸಂತೋಷವಾಗಿರೋದು. ಯಾವುದೇ ಕ್ಷಣ ಬರಲಿ ಎಂಥ ಕ್ಷಣದಲ್ಲಿ ನಗನಗತ್ತಾ ಬದುಕಿರಿ ಅಂತ ಅಪ್ಪಗಳು ಹೇಳೋರು. ಅದನ್ನು ನಾವು ಕಲಿ. ಇವರೆಲ್ಲ ಸೇವೆ ಮಾಡಿದರು. 10 ಲಕ್ಷ ಸಂಬಳ ತಿಂಗಳಿಗೆ, ವರ್ಷಕ್ಕೆ ಕೋಟ್ಯಾವಧಿ ಸಂಬಳವನ್ನು ತ್ಯಾಗ ಮಾಡಿ ನಮ್ಮ ಶಿವಯೋಗೇಶ್ವರರು ಏನಾದರೂ ಇವತ್ತು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರು, ಅವರಿಗೆ ವೈರಾಗ್ಯವನ್ನು ತುಂಬಿ ಅವರನ್ನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಂದವರು ಸಿದ್ದೇಶ್ವರ ಅಪ್ಪಗಳು. ಇಂಥ ಸಾವಿರಾರು ಜನ ಸನ್ಯಾಸಿಗಳು ಇಲ್ಲಿ ಕೊಡ್ತಿದ್ದಾರೆ. 100 ಜನ ಸನ್ಯಾಸಿಗಳು ಅಪ್ಪಗಳಿಂದ ಏನು ಮಾಡಿದರು, ಆಶೀರ್ವಾದ ಪಡೆದರು. ಒಂದು ದೈವಿ ಲೋಕವನ್ನು, ದೈವಿ ಶಕ್ತಿಯನ್ನು ಕಳಿಸ್ಕೊಂಡ್ರು. ಅದಕ್ಕೆ ಅಪ್ಪಗಳು ಏನು ಹೇಳ್ತಿದ್ರು ಅನ್ನೋದು ನಿಮ್ಗೆ ಗೊತ್ತಿರಲಿ. ಅವ್ರ ಶಿಸ್ತು, ಅವ್ರ ಸಂಯಮ ಎಷ್ಟು ಸರಳತೆ ಅಂದ್ರೆ, ಅಪ್ಪಗಳು ಪ್ರವಚನಕ್ಕೆ ಯಾರ ಕರೆಯಕ್ಕೆ ಬಂತಿರ್ರಿ, ದೊಡ್ಡ ಸಣ್ಣ ಗಾಡಿ ತೊಗೊಂಡಿದ್ದು ನಡೆದಿದ್ದ ಘಟನೆ ನಿಮ್ಗೆ ಗೊತ್ತಿರ್ಬೋದು. ಹಳೆ ಕಾರ್ ತೊಗೊಂಡು ಬಂದಿದ್ರು ಅಪ್ಪಗಳು ಕರೆಯಾಕ. ಆಮೇಲೆ ಅವರು ಉಳಿದ ಕಾರ್ಯಕರ್ತರು ವಿಜಯಪುರದವರು, ಇದು ಅಪ್ಪಗಳಿಗೆ ಬುದ್ಧಿಜೀವ್ರಿಗೆ ಇದು ಆಗೋದಿಲ್ಲ, ಒಂದು ಚಲೋ ಕಾರ್ ತರಿಸಿ ನಿಲ್ಲಿಸಿಬಿಟ್ರು. ಆಮೇಲೆ ಬುದ್ಧಿಜೀವರು ಬಂದರು, ಇದು 2 ಯಾಕೆ ಬಂದವ ಇಲ್ಲಿ? ಇಲ್ರಿ ಅಪ್ಪ, ಅವ್ರು ಸ್ವಲ್ಪ ಸಾದಾ ಗಾಡಿ ತಂದಾರೆ, ನಿಮ್ಗೆ ತೊಂದರೆ ಆರೋಗ್ಯಕ್ಕೆ ಅಂತ ಸರಿ ಆಗೋದಿಲ್ಲ, ಅದಕ್ಕೆ ದೊಡ್ಡ ಈ ಗಾಡ್ಯಾಕೆ ನೀವು ಮತ್ತೊಂದು ಬೇರೆ ತಂದೀವಿ ಬೇಡ. ಅದರಾಗೆ ಹೋಗೋದಂತ ಅಪ್ಪೋಳ ಹಳಿ ಗಾಡಿಯಲ್ಲಿ ಕೂತ್ಬಿಟ್ಟು. ಯಾಕಂದ್ರೆ ಅವ್ರ ಮನಸ್ಸಿಗೆ ನೋವು. ಇಂಥ ಸೂಕ್ಷ್ಮತೆಯನ್ನು ನಾವು ಅಪ್ಪಗಳಿಂದ ಅವ್ರ ಬದುಕೇ ಒಂದು, ಗಾಂಧೀಜಿಯವ್ರಿಗೊಮ್ಮೆ ಕೇಳಿದರು, ಅವ್ರ ಬದುಕೇ ಒಂದು ಸಂದೇಶ ಆಗಿತ್ತು ಸಿದ್ದೇಶ್ವರಪ್ಪ. ನಾವು ಕಲೀಲಿಲ್ಲ, ಕಲಿಯುಗ ಅದು ಭಾಳ ಇತ್ತು, ಕಲೀಲಿಕ್ಕಾಗಲಿಲ್ಲ. ಗಾಂಧೀಜಿಯವ್ರು ಕೇಳಿದರು, ನಿಮ್ಮ ಸಂದೇಶ ಏನಂತ? ನನ್ನ ಸಂದೇಶ ಏನಪ್ಪ, ನನ್ನ ಬದುಕೇ ಒಂದು ಸಂದೇಶ ಅಂತಿದ್ದರಂತೆ. ಹಾಗೆ ಅಪ್ಪಗಳದು ಒಂದು ಸಂದೇಶ. ಅಪ್ಪಗಳು ಗಾಂಧೀಜಿಯವ್ರು ಹುಟ್ಟುಹಬ್ಬದಾಗ ಒಂದು ಘಟನೆ ನಡೀತು. ನೀವು ಹುಟ್ಟಬ್ಬ ಐತ್ರಿ, ಏನರ ಹೇಳ್ರಿ ಅಂತ ಅಂದ್ರಂತ ಗಾಂಧೀಜಿಯವ್ರು. ಆಯ್ತು ಅಂತ ತಿಳ್ಕೊಂಡು ವೇದಿಕೆ ಮೇಲೆ ಬಂದು ಕೂತು ಗಾಂಧೀಜಿಯವರು ಒಂದು ತಾಸು ಚರ್ಕ ನೂತು ಎದ್ದು ಇಳಿದು ಹೋದಂತ. ಇದೇ ನನ್ನ ಸಂದೇಶ ಅಂದ್ರಂತ. ಅಷ್ಟೇ. ಹಾಗೆ ಅಪ್ಪಗಳನ್ನು ಬದುಕೇ ಒಂದು ದಿವ್ಯ ಸಂದೇಶವಾಗಿತ್ತು. ಅಂಥ ಅಪ್ಪಗಳ ಗ್ರಂಥಗಳನ್ನು, ಆಂಗ್ಲ ಗ್ರಂಥಗಳನ್ನು ಶಿವಯೋಗೀಶ್ವರ ಕನ್ನಡಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಕಾಕಣಿಕೆ ಶ್ರೀಗಳು, ಆತ್ಮಾರಾಮ ಸ್ವಾಮಿಗಳು, ಇನ್ನೂ ಅನೇಕ ಮಹಾತ್ಮರು ಹೀಗೆ ಅವರಲ್ಲಿ ಆ ಸಂದೇಶ ಏನು ಹೇಳೋದ್ರಲ್ಲಿ ಮರೆತು ಬಿಟ್ಟೆ. ಅಪ್ಪಗಳು ನಂಗೆ ಮಲೆ ಹೇಳೋರು, ನೀವು ಕೇಳಿರ್ಬೋದು, ನೀವು ಹೊರಗೆ ಮನೆ ಬಿಟ್ಟು ಹೊರಗೆ ಹೋಗ್ತೀರಿ ಇಲ್ಲ, ಲಗ್ನ ಮದುವೆ ಮುಂಜಿನ ಪ್ಯಾಟಿ ಹೋಗ್ಬೇಕಾದ್ರೆ ಒಂದು ಕೆಲಸ ಮಾಡ್ರಿ ನಾವು, ಸಣ್ಣ ಕೆಲಸ, ಕನ್ನಡಿ ಮುಂದಿದ್ದರಿ ನಾವು. ಮತ್ತು ನೀವೆಲ್ಲ ಕನ್ನಡಿ ಮುಂದೆ ನಿಲ್ತೀರಿ, ನಮ್ಮ ಅವುಗಳಂತ ಅರ್ಧ ಆಯುಷ್ ಕನ್ನಡಿ ಮುಂದೆ ಹೋಗಿರ್ತದೆ. ನಿಮ್ಮದಲ್ರ ಅವುಗಳದು ತಾಯಿಂದಿರೋದು. ಯಾಕಂದ್ರೆ ಅಲಂಕಾರ ಪ್ರಿಯರು, ಸೌಂದರ್ಯ ಪ್ರಿಯರು. ನಿಮಗೇನು ಆರ್ಡರ್ ಟೊಪ್ಪಿ ತೊಗೊಂಡ್ರೆ ಹೊಂಟ್ರ ಇವರು ನಮ್ಮ ಬಳಗೆ, ಏನು ಕೆಳಗಿನ ಗುಂಡು ಮೇಲೆ ಬೆಟ್ಟನ ಕೆಳಗೆ ಹಾಕ್ಕೊಂಡು ಹಂಗಲ್ಲ. ತಾಯಿಂದಿರು ಸೌಂದರ್ಯ ಪ್ರಿಯರು, ಅವರು ಸೌಂದರ್ಯ ಉಪಾಸಕರು. ಕನ್ನಡಿ ಮುಂದೆ ನಿಂದಿರೋನವ್ರು. ಯಾಕಂತ ಕೇಳ್ರಿ, ಹೇಳ್ತೀನಿ. ಅಪ್ಪಗಳು ಹೇಳೋರು, ನೀವು ಹೊರಗೆ ಹೋಗ್ಬೇಕಾದ್ರೆ ಕನ್ನಡಿ ಮುಂದೆ ನಿಲ್ರಿ, ನಿಮ್ಮ ಮುಖದ ಮೇಲೆ ಕಳಿ ಇತ್ತು, ನಗು ಇತ್ತು ಅಂದ್ರೆ ಹೊರಗೆ ಹೋಗ್ರಿ, ಇಲ್ಲ ಕೌದಿ ಹೊತ್ಕೊಂಡು ಮುಖರು ಮನ್ಯಾಗ. ಎಂಥ ಮಾತು ನೋಡ್ರಿ. ನಗನಗುತ್ತಾ ಹೊರಗೆ ಬರ್ರಿ, ಇಡೀ ಜಗತ್ತನ್ನೇ ಆನಂದದ ಕಾಲದಲ್ಲಿ ತೇಲಾಡಿಸಿರಿ ಅನ್ನೋದು ಸಂದೇಶ ಅಪ್ಪಗಳದು. ಯಾರಿಗೂ ದುಃಖದಲ್ಲಿಡೋದಲ್ಲ, ನಕ್ಕರದೇ ಸ್ವರ್ಗ. ಇದು ದಿವ್ಯ ಸಂದೇಶ ಅಪ್ಪಗಳದು. ತಣ್ಣಗಿರೋದು, ನಗನಗತಿರೋದು. ಆ ಒಂದು ಶಕ್ತಿ ಆ ಭಗವಂತ ನಿಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹಾರೈಸಿ, ತಮ್ಮ ಮಠದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಪಾಡ್ಯ ದಿನ ಅದನ್ನೆಲ್ಲ ಬಿಟ್ಟು ಪೂಜ್ಯರಿಲ್ಲ ಆಗಮಿಸಿ ಅಪ್ಪಗಳು ಸೇವೆ ಮಾಡಿದ್ರಲ್ಲ, ಅವರಿಗೂ ತಮಗೂ ನಮಸ್ಕಾರ.